ಎಲ್ಲರಿಗೂ ನಮಸ್ಕಾರ. ನಾನು ವೈಷ್ಣವಿ ಸತ್ಯನಾರಾಯಣ್. ನಾನು ಮೂಲತಃ ರಂಗಭೂಮಿ ಕಲಾವಿದೆ. 2019ರಿಂದ ನಾನು ಇಂಡಸ್ಟ್ರಿಗೆ ಎಂಟ್ರ್ ಆದೆ. 2019ರಲ್ಲಿ. ಸೊ ಆರ್ಟಿಸ್ಟ್ ಆಗಿ ನಾನು ಹಲವಾರು ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ನಾನು ಅಭಿನಯ ಮಾಡಿದ್ದೀನಿ. ಈಗ ಟೈಮ್ ಪಾಸ್ ಸಿನಿಮಾದಲ್ಲಿ ಆರ್ಟಿಸ್ಟ್ ಆಗಿ ಮಾಡಿಲ್ಲ, ಟೆಕ್ನಿಷಿಯನ್ ಆಗಿ ಮಾಡಿದ್ದೀನಿ. ಸೊ ಇದೊಂಥರ ನನಗೆ ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ಬೋದು. ನನಗೆ ಟೆಕ್ನಿಕಲ್ ಆಗಿ ಕಲಿಬೇಕು ಅನ್ನೋದಿತ್ತು, ಬಟ್ ಟೆಕ್ನಿಷಿಯನ್ ಆಗಿ ಮಾಡ್ತೀನಿ ಅಂತ ನನಗೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ನಾನು ಮೇನ್ ಆ್ಯಕ್ಟಿಂಗ್ ಅಂತಲೇ ಬಂದಿದ್ದು. ಸೊ ಟೆಕ್ನಿಷಿಯನ್ ಆಗಿ ಮಾಡಿದ್ದೆ. ಯೂಶಲಿ ಅಂದರೆ ಆ್ಯಕ್ಟರ್ಗಳು ರೈಟರ್ಗಳಾಗಿ ನೋಡಿದ್ದೀವಿ, ಆ್ಯಕ್ಟರು ಡೈರೆಕ್ಟರ್ಗಳಾಗಿ ನೋಡಿದ್ದೀವಿ. ಬಟ್ ಇಲ್ಲಿ ಆ್ಯಕ್ಟಿಂಗ್ ಅಂತ ಬಂದು ಒಂದಷ್ಟು ಕೆಲಸಗಳನ್ನು ಮಾಡಿ ನಂತರ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಪ್ಲಸ್ ರೈಟಿಂಗು ಪ್ಲಸ್ ಕೊರಿಯೋಗ್ರಫಿ, ಈ ಒಂದು ರೌಂಡ್ ಅಪ್ ಹೇಗೆ ಅಂತ? ನನಗೆ ಚಿಕ್ಕ ವಯಸ್ಸಿಂದ ಡಾನ್ಸ್ ಇಷ್ಟ ಆಯಿತು ಸರ್. ಬಟ್ ಅಂದರೆ ನಾನು ಕಾಲೇಜಲ್ಲಿ ಇದ್ದಾಗ ಬರೀತಾ ಇದ್ದೆ. ನನ್ನ ಸಾಂಗ್ ಯಾವತ್ತೂ ಬರೆದಿಲ್ಲ, ಬಟ್ ಬರೀತಾ ಇದ್ದೆ. ಬರೆಯೋ ಪ್ರಾಕ್ಟೀಸ್ ಇತ್ತು. ಹಾಗೆ ಏನೋ ಬಂತೇನೋ ನನಗೆ ಗೊತ್ತಿಲ್ಲ. ಮೇ ಬಿ ಎಲ್ಲ ದೇವರು ಕೂಡಿಸಿದ್ದಾನೆ ಅನಿಸುತ್ತೆ. ಎಲ್ಲ ಕ್ರೆಡಿಟ್ಸು ಚೇತನ್ ಸರ್ಗೆ ಸೇರಬೇಕು. ಅವರು ನನಗೆ ಮೋಟಿವೇಟ್ ಮಾಡೋದು, ಇಲ್ಲ ನೀನು ಬರೀ ಆಗತ್ತೆ. 2 ಸಾಲುಗಳನ್ನ ಬರೆದೆ, ಅವ್ರಿಗೆ ತುಂಬ ಇಷ್ಟ ಆಯಿತು. ಸೊ ಹಾಗೆ 2 ಸಾಂಗ್ನ ಬರೆದು ಕೊಟ್ಟೆ. ಅವರು ಖುಷಿಪಟ್ಟರು. ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ನಾನು ಬರೀತೀನಿ ಅಂತ. ಸೊ ಇದೆಲ್ಲ ಕ್ರೆಡಿಟ್ಸ್ ಅವ್ರಿಗೆ ಸೇರಬೇಕು. ಹಾಗೆ ಕೊರಿಯೋಗ್ರಫಿ ಬಂದರೆ, ನಾನು ಚಿಕ್ಕ ವಯಸ್ಸಿಂದ ಡಾನ್ಸ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ. ಸೊ ನಾನು ಡಾನ್ಸ್ ಕಲ್ತಿದ್ದೆ, ಫ್ರೀ ಸ್ಟೈಲ್ ನಾನು ಕಲ್ತಿದ್ದು. ಚಿಕ್ಕ ವಯಸ್ಸಲ್ಲೂ ನಾನು ಸ್ಕೂಲಲ್ಲಿ ಹೋಗಿ ಡಾನ್ಸ್ ಹೇಳ್ಕೊಡ್ತಾಯಿದ್ದೆ ಚಿಕ್ಕ ಮಕ್ಕಳಿಗೆ. ನಾನು ಕಾಲೇಜಲ್ಲಿ ಇದ್ದಾಗೂ ಹೇಳ್ಕೊಡ್ತಾಯಿದ್ದೆ. ಈ ಥರ ಮಾಡ್ತಿದ್ದೆ. ಬಿಟ್ಟರೆ ಫಿಲಮಲ್ಲಿ ನಾನು ಕೊರಿಯೋಗ್ರಾಫರ್ ಆಗಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ಸೊ ಅದು ಅಷ್ಟೇ, ಕಾಲ ಕೂಡಿ ಬಂತು. ನನಗೊಂದು ಅವಕಾಶ ಮಾಡಿಕೊಟ್ರು ಚೇತನ್ ಸರು. ಸೊ ಅದಕ್ಕಾಗಿ ನಾನು ಮಾಡಿದೆ ಒಂದು ಪ್ರಯತ್ನ. ಆ ಪ್ರಯತ್ನ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ನೋಡಬೇಕು ಸರ್. ಜೊತೆಗೆ ಅಂದರೆ ಯೂಶಲಿ ಈ ಆಕ್ಟ್ರೆಸ್ ಅಂತ ಬಂದಾಗ ವೈಷ್ಣವಿ ಗೊತ್ತಾಗಿರುತ್ತಲ್ಲ, ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಫೇಸ್ ಚೇಂಜ್ ಆಗುತ್ತೆ, ಹಂತಗಳು ಚೇಂಜ್ ಆದಾಗ ಡೈಮೆನ್ಷನ್ ಚೇಂಜ್ ಆಗುತ್ತೆ. ನಾವು ಮಾಡಕೊಟ್ಟಿರುವಂತಹ ಕೆಲಸ ಒಂದ್ಸರಿ ಬೇರೆ ಏನೋ ಮೋಡ್ ತಗೊಳುತ್ತೆ. ರೈಟಿಂಗ್ ಇಂದ ಶಿಫ್ಟಿಂಗ್ ಏನಕ್ಕಾಗಲಿ, ಆಕ್ಟಿಂಗ್ ಇಂದ ಏನು ಶಿಫ್ಟ್ ಆಗಲಿ? ಅದೇ ಸರ್, ನಾನು ಹೇಳ್ದಂಗೆ ನನಗೆ ಟೆಕ್ನಿಕಲ್ ಆಗಿ ಕಲಿಬೇಕು ಅಂತ ಇಷ್ಟ ಆಯಿತು. ಕ್ಯಾಮ್ರಾ ಮುಂದೆ ಮಾಡೋದು ಅದು ಒಂದು ಬೇರೆ ಫೇಸು. ಕ್ಯಾಮ್ರಾ ಹಿಂದೆ ಕೆಲಸ ಮಾಡ್ತಾರಲ್ಲ, ಅದು ಒಂದು ನಿಜವಾದ ಒಂದು ಕೆಲಸ ಅದು. ಅಂದರೆ ಇವಾಗ ಹೆಂಗಂದರೆ, ಆರ್ಟಿಸ್ಟ್ ಆಗಿ ಮಾಡೋದಾದರೆ ಊಟ ಎಲ್ಲ ಅಂದರೆ ಅಡುಗೆ ಎಲ್ಲ ಮಾಡಿ ಬಡಿಸಿರ್ತಾರೆ, ನಾವು ಜಸ್ಟ್ ತಿನ್ನಬೇಕಷ್ಟೆ. ಈ ಅಡುಗೆ ಪ್ರಿಪೇರ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ಬಿಹೈಂಡ್ ದ ಸ್ಕ್ರೀನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಪ್ರೋಸೆಸ್ ಏನಿದೆಯಲ್ಲ, ಅದು ನನಗೆ ಕಲಿಬೇಕು ಅನ್ನೋ ಒಂದು ಹಸಿವಿತ್ತು. ಸೊ ಅದು ಈ ಸಿನಿಮಾ ಮೂಲಕ ನನಗೆ ಒಂದು ಅವಕಾಶ ಸಿಕ್ತು. ಅದಕ್ಕೆ ನಾನು ಅದನ್ನು ಯಾಕೆ ಪ್ರಯತ್ನ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಿಂದ ನಾನು ಮುಂದೆ ಬಂದು ಮಾಡಿದೆ ಸರ್. ತುಂಬ ಸ್ಟ್ರಾಂಗ್ ಮೋಟಿವ್ ಏನು ಅಂದರೆ ಟೆಕ್ನಿಷಿಯನ್ ಆಗೋದಕ್ಕೆ, ನೀವು ಒಂದಷ್ಟು ಜನ ಲೇಡಿ ಡೈರೆಕ್ಟರ್ ಬಗ್ಗೆ ಕೇಳಿರ್ತೀರಿ, ರೈಟರ್ಗಳ ಬಗ್ಗೆ ಕೇಳಿರ್ತೀರಿ. ನನಗೂ ಅದಾಗಬೇಕು ಅಂತ ಫೀಲ್ ಬಂದ ಹೇಗೆ ಅಂತ? ಆ ಥರ ಫೀಲ್ ಬಂದಿಲ್ಲ. ಬಟ್ ನಾನು ಟೆಕ್ನಿಕಲ್ ಆಗಿ ಕಲಿಬೇಕು ಅನ್ನೋ ಒಂದು ಆಸೆ ಮೂಡ್ ಬಂದಾಗ, ಈ ಲೇಡಿ ಡೈರೆಕ್ಟರ್ಸ್ ಯಾರಿದ್ದಾರೆ ತಮಿಳಲ್ಲಿ, ಸುಧಾ ಮ್ಯಾಮ್ ಇರ್ಬೋದು. ಸೊ ಈ ಥರ ಯಾರ್ಯಾರು ಲೇಡಿ ಡೈರೆಕ್ಟರ್ಸ್ ಇದ್ದಾರೆ, ಅವರೆಲ್ಲ ಹೆಣ್ಮಕ್ಳು ಎಲ್ಲ ಫೀಲ್ಡಲ್ಲೂ ಹೋಗ್ತಿದ್ದಾರಲ್ಲ, ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಂಗೊಂದು ಥಾಟ್ ಬಂತು. ಸೊ ಅದಕ್ಕೆ ನಾನು ಪ್ರಯತ್ನ ಪಟ್ಟೆ ಸರ್. ಈ ಸಿನಿಮಾದಲ್ಲಿ ನಿಮಗೆ ಟೆಕ್ನಿಷಿಯನ್ ಆಗಿ ಚಾಲೆಂಜಿಂಗ್ ಫ್ಯಾಕ್ಟರ್ಸ್ ಯಾವ ಸಿನಿಮಾದಲ್ಲಿ? ಅದೇ, ನಾನು ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದಾಗ ಸುಮ್ಮನೆ ಹೋಗ್ತಿದ್ವಿ, ಏನೋ ಟೇಕ್ ಅಂದಾಗ ನಾನು ಸ್ಕ್ರೀನ್ ಮೇಲೆ ಬರ್ತಾಯಿದ್ದೆ. ಆಮೇಲೆ ರೆಸ್ಟ್ ಮಾಡ್ತಿದ್ವಿ, ಇಲ್ಲ ಹರಟೆ ಹೊಡಿತಿದ್ವಿ, ಅದೇ ಏನೋ ಒಂದು ಮಾಡ್ತಾಯಿದ್ವಿ. ಬಟ್ ಈ ಟೆಕ್ನಿಷಿಯನ್ ಅನ್ನ ಬಂದಾಗ ಸ್ಕ್ರ್ಯಾಚಿಂದ ನಾನು ಈ ಸಿನಿಮಾದಲ್ಲಿ ಸ್ಕ್ರ್ಯಾಚಿಂದ ಸ್ಕ್ರಿಪ್ಟ್ ವರ್ಕಿಂದ ಹಿಡಿದು ಸಿನಿಮಾ ಕಂಪ್ಲೀಷನ್ವರೆಗೂ ನಾನು ಸರ್ ಜೊತೆ ಇದ್ದು ನಾನು ಕೆಲಸ ಮಾಡಿರೋದು ಈ ಸಿನಿಮಾದಲ್ಲಿ. ಸೊ ಆ ಸ್ಕ್ರ್ಯಾಚಿಂದ ಕೊನೆವರೆಗೂ, ಹಂತದವರೆಗೂ, ರಿಲೀಸ್ವರೆಗೂ ಏನಿದೆಯಲ್ಲ, ಆ ಪ್ರೊಡಕ್ಷನ್ ಪ್ರೋಸೆಸ್ ನನಗೆ ಈ ಮೂಲಕ ನನಗೆ ಅರ್ಥ ಆಯಿತು. ಎಷ್ಟು
ಕಷ್ಟ ಇದೆ, ಒಂದು ಹಿಂದಿನ ಪ್ರಯತ್ನ ಅನ್ನೋದು ನನಗೆ ಅರ್ಥ ಆಯಿತು. ಸೊ ನಾವು ಆರ್ಟಿಸ್ಟ್ ಆಗಿ ಬಂದಾಗ ಸುಮ್ಮನೆ ಏನೋ ಅಂದರೆ ಡೈಲಾಗ್ ಎಲ್ಲ ಕೊಟ್ಟಿರ್ತಾರೆ, ಸುಮ್ಮನೆ ಏನೋ ಆ್ಯಕ್ಟ್ ಮಾಡಿಬಿಟ್ಟು ಹೊರಟೋಗ್ತೀವಿ. ಅದೇ ಡೈರೆಕ್ಟರ್ ಏನು ಕೇಳ್ತಾರೋ ನಾವು ಅದನ್ನು ಮಾಡಿ ಹೊರಟೋಗ್ತೀವಿ. ಬಟ್ ಈ ಪ್ರೋಸೆಸ್ ಇಷ್ಟು ಕಷ್ಟ ಇದೆಯಲ್ಲ ಅನ್ನೋದು ನನಗೆ ಅರಿವಾಯಿತು. ಇದನ್ನು ಯಾರು ಮಾಡಿ ಗೆಲ್ತಾರೋ ಆರ್ಟಿಸ್ಟ್ ಆಗಿ ಮಾಡೋದು ತುಂಬ ಸುಲಭ ಅಂತ ಅನಿಸ್ಬಿಡ್ತು. ಸೊ ಅದು ನನಗೆ ಗೊತ್ತಾಯಿತು ಸರ್. ಆ್ಯಂಡ್ ಇಲ್ಲಿ ಮೂರು ಥರದ ಹಂತ ಕಾಣಿಸ್ತಿದೆ ನಿಮ್ಮಲ್ಲಿ. ಒಂದು ಥಿಯೇಟರ್ ಬಗ್ಗೆ ಹೇಳಿದೆ, ಎರಡನೇದು ಸೀರಿಯಲ್, ಸಿನಿಮಾ. ಈ ಮೂರು ಕೂಡ ತನ್ನದೇ ಆದಂತಹ ಘನತೆಯನ್ನು ಹೊಂದಿದ್ದಾರೆ. ಸೊ ನಿಮಗೆ ಏನು ಲೇಯರ್ಸ್ ತುಂಬಾ ಡಿಫರೆನ್ಸ್ ಇದೆ? ಥಿಯೇಟರ್, ಟೆಲಿವಿಷನ್ ಆ್ಯಂಡ್ ಸಿನಿಮಾ, ಏನು ಲೇಯರ್ಸ್ ನಿಮ್ಮ? ಸರ್, ರಂಗಭೂಮಿ ಅದೊಂದು ಸಣ್ಣ ಒಂದು ಸ್ಟೇಜ್. ಅದರಲ್ಲಿ ಒಂದು ಕಲಾವಿದೆಯಾಗಿ ನಾನೇನು ಸ್ಯಾಟಿಸ್ಫ್ಯಾಕ್ಷನ್, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಅದನ್ನು ನಾವು ಅಲ್ಲಿ ಪಡ್ಕೊಬೋದು ಒಂದು ಆರ್ಟಿಸ್ಟ್ ಆಗಿ. ಅದು ನನಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನನಗೆ ಈ 3 ಪ್ರೋಸೆಸ್ ಏನಿದೆ ಅದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಸ್ಟೇಜ್ ಮೇಲೆ ಹೋಗಿ ನಿಂತಾಗ ನಾನು ಒಂದು ಆ ಪಾತ್ರನ ಏನು ನಿಭಾಯಿಸಿ ಜನರಲ್ಲಿ ಚಪ್ಪಾಳೆ ಬರುತ್ತಲ್ಲ, ಅದು ರಿಟರ್ನ್. ಸೊ ಅದು ನನಗೆ ಕೊಟ್ಟಾಗ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅದು ರಂಗಭೂಮಿನಲ್ಲಿ ಮಾತ್ರ ಸಾಧ್ಯ, ಯಾವುದೇ ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೀರಿಯಲ್ಲು ಒಂಥರ ಡಿಫ್ರೆಂಟ್. ಸೀರಿಯಲ್ ಅಂದರೆ ಆ ಪಾತ್ರ ಏನಿದೆ, ಕತೆ ಏನು ಹೋಗ್ತಾ ಇರುತ್ತೆ ಎಪಿಸೋಡ್ಸು, ಸೊ ಅದನ್ನು ನಾವು ನಿಭಾಯಿಸಿ ಬರ್ತೀವಿ. ಅದರಲ್ಲಿ ಅಷ್ಟೊಂದು ಏನು ಅಂದರೆ ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಏನು ನನಗೆ ಅಷ್ಟು ಕಾಣಿಸಿಲ್ಲ. ಸಿನಿಮಾ ಅಂದರೆ ಒಂದು ಸಮುದ್ರ ಇದ್ದಂಗೆ, ಸೀರಿಯಲ್ ಅಂದರೆ ಒಂದು ನದಿ ಇದ್ದಂಗೆ, ಸಿನಿಮಾ ಅಂದರೆ ಒಂದು ಸಮುದ್ರ ಇದ್ದಂಗೆ. ಆ ಸಮುದ್ರನ ನಾವು ಅರ್ತು ಆ ದಡ ಸೇರೋ ಪ್ರೋಸೆಸ್ ಇದೆಯಲ್ಲ, ಅದು ಅಂದರೆ ಒಂದು ಮೌಂಟ್ ಎವರೆಸ್ಟ್ ಬೆಟ್ಟ ಹತ್ತಿ ಇಳ್ದಂಗೆ. ಸೊ ಆ ಪ್ರೋಸೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಮೂರಲ್ಲೂ ಒಂದೊಂದು ಡಿಫ್ರೆಂಟ್ ಶೇಡ್ ಇದೆ. ಆ್ಯಂಡ್ ಈ ಸಮುದ್ರ ಅನ್ನಲ್ಲ, ಈ ಸಮುದ್ರದಲ್ಲಿ ಒಂದು ಟೆಕ್ನಿಷಿಯನ್ನು ಸೇರ್ಕೊಳ್ಳುತ್ತೆ. ಸೊ ಹಾಗೆ ಒಂದು ಮೀನಾಗಿ ಸಿನಿಮಾ ಅಂದರೆ ಆರ್ಟಿಸ್ಟ್ ಆಗಿ ನಾನು ಮೀನಾಗಿ ಹೋಲಿಸಿದ್ರೆ, ಈ ತಿಮಿಂಗ್ಲ ಏನಿದೆ ಅದು ಟೆಕ್ನಿಷಿಯನ್ ಅಂತ ಹೋಲ್ಸಕ್ಕೆ ಇಷ್ಟಪಡ್ತೀನಿ. ಟೈಮ್ ಪಾಸ್ ಅನ್ನೋ ಸಿನಿಮಾ ವೈಷ್ಣವಿಗೆ ಏನೆಲ್ಲ ಕಲಿಸ್ಕೊಡ್ತೀವಿ ಅಂದ್ರೆ ಟುವರ್ಡ್ಸ್ ಯುವರ್ ಫ್ಯೂಚರ್? ತುಂಬಾ ಕಲಿಸಿದೆ ಸರ್. ಅದೇ ಆರ್ಟಿಸ್ಟ್ ಆಗಿ ಸುಲಭವಾಗಿ ಮಾಡ್ತಾ ಇದೆ. ಬಟ್ ಈ ಥರ ನಿದ್ದೆಗೆಟ್ಟು ಊಟ ತಿಂಡಿ ಇಲ್ಲದೆ ತುಂಬ ಸ್ಟ್ರೈನ್ ಆಗ್ತೈತೆ ನನಗೆ. ಬಿಕಾಸ್ ನಾನು ಯಾವತ್ತೂ ಆ ಜರ್ನಿನ ನಾನು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಆರ್ಟಿಸ್ಟ್ ಆಗಿದ್ದಾಗ ಕರೆಕ್ಟ್ ಟೈಮಿಗೆ ಊಟ ತಿಂತಾಯಿದ್ದೆ, ಮಲಗ್ತಾ ಇದ್ದೆ. ಬಟ್ ಟೆಕ್ನಿಷಿಯನ್ ಆದಾಗ 24 hours ನಾವು ತಲೆ ಓಡಿಸ್ತಾನೆ ಇರಬೇಕು, ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾನೆ ಇರಬೇಕು. ಇಟ್ಸ್ ಅ ಕ್ರಿಯೇಟಿವ್ ಪ್ರೋಸೆಸ್. ಸೊ ಎಲ್ಲ ಸಹಕಾರದಿಂದ, ಸಪೋರ್ಟಿಂದ ನಾನು ಇದು ಮಾಡಿದ್ದೀನಿ, ಗೆದ್ದಿದ್ದೀನಿ. ಹೋಪ್ ನಾನು ಅದನ್ನು ಕರೆಕ್ಟಾಗಿ ನಿಭಾಯಿಸಿದ್ದೀನಿ ಅಂತ ಅನ್ಕೊತೀನಿ. ಕೊರಿಯೋಗ್ರಫಿ ಅಂತ ಬಂದಾಗ ಕನ್ನಡ ಇಂಡಸ್ಟ್ರಿ ಬಹಳಷ್ಟು ಜನ ಇದ್ದಾರೆ, ಬೆಸ್ಟ್ ಅಲ್ಟಿಮೇಟ್ ಲೆವೆಲ್. ನಿಮಗೆ ತುಂಬಾ ಇನ್ಸ್ಪೈರ್ ಆಗುವಂತಹ ಮಾಸ್ಟರ್ಸ್ ಯಾರು? ಆಬ್ವಿಯಸ್ಲಿ ಪ್ರಭುದೇವ ಸರ್. ಫಸ್ಟು ನನಗೆ ಮೈಕಲ್ ಜಾಕ್ಸನ್ ಸರು. ಆಮೇಲೆ ಅಂದರೆ ಸೌತಲ್ಲಿ ತಗೋಬೇಕು, ಐ ಮೀನ್ ಇದು ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ತಗೋಬೇಕಂದ್ರೆ ಪ್ರಭುದೇವ ಸರ್. ಸೊ ಅವ್ರದ್ದೆಲ್ಲ ತುಂಬ ಇನ್ಸ್ಪಿರೇಷನ್. ಮೈಕಲ್ ಜಾಕ್ಸನ್ ಈಸ್ ಎ ಲೆಜೆಂಡ್ ಸರ್. ಅವರು ಚಿಕ್ಕ ವಯಸ್ಸಿಂದ ಅವ್ರದ್ದು ಸಾಂಗ್ಸು ಡ್ಯಾನ್ಸ್ ಎಲ್ಲ ನೋಡಿಕೊಂಡೇ ಬೆಳೆದಿದ್ದು. ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಟಿ ವಿನಲ್ಲಿ ಯಾವ ಸಾಂಗ್ಸ್ ಬಂದ್ರೂ ಅದನ್ನು ನಾನು ಇಮಿಟೇಟ್ ಮಾಡಿ ಸ್ಟೆಪ್ಸ್ ಕಲ್ತ್ಕೊಂಡು ನಾನು ನಮ್ಮ ಅಪ್ಪ ಅಮ್ಮಂಗೆ ತೋರಿಸ್ತಾ ಇದ್ದೆ. ಸೊ ಆ ಥರ ಡ್ಯಾನ್ಸಲ್ಲಿ ತುಂಬ ನನಗೆ ಇಂಟ್ರೆಸ್ಟು, ಕ್ರೇಜು, ಪ್ಯಾಷನು. ಬಟ್ ಕೊರಿಯೋಗ್ರಾಫರ್ ಫಿಲಮ್ಗೆ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ದೇವರು ಅದನ್ನು ಕಲ್ಪಿಸ್ಕೊಟ್ಟಿದ್ದಾನೆ, ಅದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾನ ನೋಡಿ ಒಂದು ಜನ ಕಲಿತಾರೆ, ಸಿನಿಮಾನ ಮಾಡ್ತಾ ಕಲಿತಾರೆ. ನೀವು ನಿಮ್ಮ ಕಲಿಕೆ ಯಾವ ಹಂತದಲ್ಲಿ ನಿಮಗೆ ಪ್ಲಸ್ ಅನ್ಸುತ್ತೆ? ಅಂದ್ರೆ ವರ್ಕ್ ಮಾಡ್ತಾ ಅಥವಾ ಮುಂಚೆ ಮಾಡಿದ ಕೆಲಸನ ಹೇಗೆ ಟೈಮ್ ಪಾಸ್ ಮಾಡ್ಕೊಂಡು ಸಿನಿಮಾ ಹೋಗ್ತಿರೋದು? ಅದೇ ಟೆಕ್ನಿಷಿಯನ್. ಸೊ ನಾನು ವಿಧಿ ಅಂತ ಒಂದು ಮೂವಿನಲ್ಲಿ ಆರ್ಟಿಸ್ಟ್ ಆಗಿ ಬಂದೆ. ಆವಾಗೇ ನನಗೆ ಚೇತನ್ ಸರ್ ಪರಿಚಯ ಆಗಿದ್ದು. ಸೊ ಅದರಲ್ಲಿ ನಾನು ಫಸ್ಟ್ ಸ್ಕೆಡ್ಯೂಲ್ ತನಕನೂ ಆರ್ಟಿಸ್ಟ್ ಆಗೇ ಇದ್ದೆ. ಆಮೇಲೆ ನನಗೆ ಅದೇ ಟೆಕ್ನಿಕಲ್ ಆಗಿ ಕಲಿಬೇಕು ಅನ್ನೋ ಕುತೂಹಲ ಆವಾಗೇ ನನಗೆ ಮೂಡಿ ಬಂದಿದ್ದು. ಸರ್ ಜೊತೆ ನಾನು ಸ್ಕ್ರಿಪ್ಟ್ ವರ್ಕ್ ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಒಂದಷ್ಟು ಐಡಿಯಾಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ಹಂತದಿಂದ ನನಗೆ ಅದು ಪ್ಲಸ್ ಆಗಿ ಹೋಯಿತು.
ಹಾಗೆ ಈ ಸೆಕೆಂಡ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರು ಸರು. ಸೊ ಈ ಥರ ಒಂದು ಕತೆ ನನಗೆ ಬಂದಿದೆ ತಲೆಯಲ್ಲಿ, ಮಾಡೋಣ ಅಂತ ಅಂದರು. ಓಕೆ ಮಾಡೋಣ, ತುಂಬ ಚೆನ್ನಾಗಿದೆ, ಒನ್ ಲೈನ್ ಹೇಳಿದ್ರು, ಚೆನ್ನಾಗಿದೆ. ಆಮೇಲೆ ಹಾಗೆ ಡೈಲಾಗ್ಸ್ನ ಕೂರಿಸ್ಕೊಂಡು ಹೋದ್ವಿ ಇಬ್ಬರು ಡಿಸ್ಕಸ್ ಮಾಡಿ. ಸೊ ಈ ಥರ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಇಲ್ಲಿಗೆ ಬಂದು ತಲುಪಿದೆ ಸರ್. ಓಕೆ, ಯೂಶಲಿ ಸಿನಿಮಾಗಳನ್ನ ಎಲ್ಲರೂ ಮಾಡ್ತಾರೆ, ಬಟ್ ಅದು ವೆನ್ ಇಟ್ ಕಮ್ಸ್ ಟು ರಿಲೀಸ್ ಆಕ್ಚುಲಿ ತುಂಬಾ ದೊಡ್ಡ ಮಟ್ಟ ಚಾಲೆಂಜ್ ಅದು. ಬಟ್ ಆಲ್ರೆಡಿ ಇಬ್ಬರು ಡಿಸೈಡ್ ಅಂದ್ರೆ ಅಕ್ಟೋಬರ್ 17 ರಿಲೀಸ್ ಮಾಡಬೇಕು ಅಂತ. ಸಿನಿಮಾ ಶುರು ಆದಾಗಿದ್ದಂತಹ ಎನರ್ಜಿ ಹೇಗಿದೆ, ಈಗ ಹೇಗಿದೆ? ಅಕ್ಟೋಬರ್ 17 ಹೇಗೆ ಆ ಎನರ್ಜಿ ಕ್ಯಾರಿ ಮಾಡ್ತೀರಾ ವೈಷ್ಣವಿ? ಸರ್, ಸ್ಟಾರ್ಟಿಂಗಿಂದ ಯಾವ ಎನರ್ಜಿ ಇತ್ತೋ ಇವಾಗೂ ಅದೇ ಎನರ್ಜಿ ಇದೆ. ಆ್ಯಂಡ್ ರಿಲೀಸ್ ಆದಮೇಲೂ ಅದೇ ಎನರ್ಜಿ ಇರುತ್ತೆ. ಅದೇ ಎನರ್ಜಿ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ಗೂ ಕ್ಯಾರಿ ಮಾಡ್ತೀನಿ. ಆ ಎನರ್ಜಿನ ಡಬಲ್ ಆಗುತ್ತೆ ಈ ಟೈಮ್ ಪಾಸಿಂದ. ಎಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ ಇಷ್ಟ ಆಗಿ ಆಡಿಯನ್ಸ್ ಏನು ಎನರ್ಜಿ ಕೊಡ್ತಾರಲ್ಲ, ಆ ಎನರ್ಜಿನ ಡಬಲ್ ಮಾಡಿಕೊಂಡು ನಾನು ನೆಕ್ಸ್ಟ್ ಪ್ರಾಜೆಕ್ಟ್ನ ಮುಂದೆ ತೊಗೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಟೋಬರ್ 17 you are coming with the time pass audience ಏನು ಇಷ್ಟಪಡ್ತಾರೆ? ಒಳ್ಳೆ ಕಂಟೆಂಟ್ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ಳಲ್ಲ. ಬಟ್ ಖಂಡಿತವಾಗ್ಲೂ ಇದೊಂದು ಕಾಮಿಡಿ ಜಾನರ್, ಎಲ್ಲರೂ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋಂಥ ಸಿನಿಮಾ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಚಿತ್ರಮಂದಿರದಲ್ಲಿ, ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಟೈಮು ಸಮಯ ಕೊಟ್ಟು ನಮ್ಮ ಟೈಮ್ ಪಾಸ್ ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಸರ್. ಅಕ್ಟೋಬರ್ 17 ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ನಮ್ಮ ಮೇಲಿರಲಿ.